ಕ್ರೀಡಾಭಿಮಾನಿಗಳು ಯಾರು ಕೂಡ ಬೌಂಡ್ರಿ ಲೈನಲ್ಲಿ ಇರಬಾರ್ದಂತ ವಿನಂತಿಸ್ಕೊಳ್ತಾ ಇದ್ದೇವೆ. ವಾಲಂಟಿಯರ್ಸ್ ಕುಲ್ಪಿ ಬಾಯ್ಸ್, ಕುಲ್ಪಿ ಮಹೇಶ್ ಆದಷ್ಟು ಬೇಗ ತೆರವುಗೊಳಿಸಬೇಕಾಗಿ ವಿನಂತಿ. ದಿಗು ಆರಂಭಿಕ ಕಿಲಾಡಿಗಳು ಎಂಟ್ರಿಯನ್ನು ಕೊಟ್ಟಿದ್ದಾರೆ. ಶಿವ ಫ್ರೆಂಡ್ಸ್ ಪರವಾಗಿ ನೀಲೇಶ್ ಜಾತಿಗೊಂಡಿದ್ದ ಕಾರ್ತಿಕ್ ಅನುಭವಿ ಕಿಲಾಡಿಗಳು ಇದು ತನಕ ಬಹಳಷ್ಟು ಉತ್ತಮ ರೀತಿಯ ಜೊತೆಯಾಟವನ್ನು ನಿಭಾಯಿಸಿಕೊಂಡು ಜೋಡಿ ಮತ್ತೆ ಆರಂಭಿಕರ ಪಟ್ಟವನ್ನು ಅಲಂಕರಿಸಿಕೊಳ್ತಾ ಇದೆ. ಶಿವ ಫ್ರೆಂಡ್ಸ್ ನ ಜಗದಿಗ್ಗಜರು ಪ್ರಶಾಂತ ಕ್ಯಾಂಬಲ್ ಸ್ಟೇಡಿಯಂ ಕೂತ್ಕೊಂಡು ಸ್ಟೇಡಿಯಂ ಅಣ್ಣ ಅಣ್ಣ ಮೊದಲ ಪಾಂಗರ್ ಮೇಲೆ ಕುಳಿತಂತ ಮಕ್ಕಳು ಸ್ಟೇಡಿಯಂನಲ್ಲಿ ಪ್ರದೀಪ್ ಶೆಟ್ಟಿ ಗಾಡಿ ಹೊರಗಿಡಬೇಕು. ಶಾಲಾ ಒಂದು ಒಳಗಡೆ ಅಲ್ಲಿ ಉಂಟು, ಒಂದು ವ್ಯವಸ್ಥೆ ಉಂಟು, ಪಾರ್ಕಿಂಗ್ ವ್ಯವಸ್ಥೆ ಉಂಟು ಒಳಗಡೆ. ಅಲ್ಲಿ ಗೇಟ್ ಎದುರಿಗೆ ಇತ್ತಂತ ಬೈಕ್ ದಯವಿಟ್ಟು ತೆರವುಗೊಳಿಸಬೇಕು. ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇದೆ ಒಳಗಡೆಗೆ. ಬೈಕ್ ಓನರು ನಮ್ಮ ಅಧ್ಯಕ್ಷರು ಪ್ರದೀಪ್ ಶೆಟ್ಟಿ ಅವರು. ಸಿದ್ದರಾಮಯ್ಯ ಗಾಡಿ ಬಂದಿದೆ, ಈ ಗಾಡಿ ಬಂದಿದೆ. ಬೇಡಿಕೆ ತಂಡದ ಒಂದು ಆಟಗಾರ ಕಮೆಂಟ್ ಬಾಕ್ಸ್ ಅಂತ ಬರಬೇಕಾದ ವಿನಂತಿ. ಬೌಲರ್ಸ್ ನೇಮ್ಗಳನ್ನ ಮೇಲಿಕ್ಕೆ ಬೇಡಿಕೆ ತಂಡದ ಎಕ್ಸ್ಟ್ರಾ ಪ್ಲೇಯರ್ ಪ್ಲೀಸ್. बॉलर नेम आरआर बॉलर नेम ವಾಲಂಟಿಯರ್ಸ್ ಹಾಗೂ ರಾಮನಗರದವರು ಗೋಲ್ ವಾಲಂಟಿಯರ್ಸ್ ತಮ್ಮ ತಮ್ಮ ಜಾಗದಲ್ಲಿ ಗೋಲನ್ನು ತಂದುಕೊಡುವಲ್ಲಿ ಸಫಲರಾಗಬೇಕು. ದಯವಿಟ್ಟು ಗೋಲ್ ವಾಲಂಟಿಯರ್ಸ್ ಆರಂಭಿಕ ಹಸ್ತಗಾರಿಕೆ ಭಾಗದಲ್ಲಿ ಸುಧನ್ ಚೆಂಡನ್ನು ಕೈಗೆತ್ತಿಕೊಳ್ತಾ ಇದ್ದಾರೆ. ಸುಧನ್ ಅವರ ಮೇಲೆ ಸುಧಾಮ್ ಸವ್ಯಸಾಚಿ ಆಟಗಾರರು ಆಲ್ರೌಂಡರ್ ಪ್ರತಿಭೆ ಸುಧಾಮ. ಮೊದಲ ಚೆಂಡು ನೀಲೇಶ್ ಅವರ ಮೇಲೆ ಬಹಳಷ್ಟು ಉತ್ತಮ ರೀತಿಯ ಹಸ್ತಗಾರಿಕೆ ನಿರ್ಣಾಯಕದ ಅಕ್ರಮದ ಘೋಷಣೆ ಆಗ್ತಾ ಇದೆ. ಬಲಗೊಂಡಿದ್ದ ಬಹಳಷ್ಟು ಹೊರತಿರುವನ್ನ ಕಂಡಿದೆ. ಚೆಂಡು ಅಕ್ರಮ ದಾಂಡಿಗೆ ನಿಲುಕದ್ದು ಅತಿರಿಕ್ತದಲ್ಲಿ ಮೊದಲ ಓಟವನ್ನು ದಾಖಲಿಸಿಕೊಳ್ತಾ ಇದೆ. ಶುಭಾರಂಭ ಕಂಡಿದೆ ಶಿವ ಫ್ರೆಂಡ್ಸ್. Completely beaten by the batsman. Ball goes behind the wicket. Keeper collects with a safe hand. That is a dot ball. First ball ended with a dot delivery. ಅಂಕಪಟ್ಟಿಯಲ್ಲಿ ಓಟುಗಳನ್ನು ದಾಖಲಿಸಿಕೊಳ್ತಾ ಮೊದಲ ಚೆಂಡಿನಲ್ಲಿ ನೀಲೇಶ್ ಅನುಭವಿ ಆಟಗಾರ. ಹಿಂದಿನ ಪಂದ್ಯದಲ್ಲಿ ಪಂದ್ಯ ಪುರುಷೋತ್ತಮ ಪ್ರಶಸ್ತಿಯನ್ನು ಪಡೆದವರು. As we won ball in the air, there is a call for a catch. A fielder under the ball. Yes, sir. Good catch taken by the fielder. Nilesh walks back to the pavilion. ಇಲ್ಲಿ ಶಿವ ಫ್ರೆಂಡ್ಸ್ ಗೆ ಮೊದಲ ಆಘಾತವನ್ನು ಕಂಡು ಬರುತ್ತಲ್ಲ. ನೀಲೇಶ್ ವಿಕೆಟ್ ನೆಲಕಟ್ಟಾದೆ. ಒಂದರ ಗಳಿಕೆಯಲ್ಲಿ ಅದು ಕೂಡ ಅತ್ಯಂತ ಮುಖ್ಯವಾಗಿ ದಾಖಲಿಸಿಕೊಂಡಿತ್ತು. ಎರಡನೇ ಚೆಂಡಿನಲ್ಲಿ ಎದುರಲ್ಲಿಯ ಬಲಿಷ್ಠ ಬೇಟೆಯನ್ನು ತಲೆದಾಗಿಸಿಕೊಳ್ತಾ ಇದ್ದಾರೆ ಎತ್ತುಗಾರಿಕೆ ಭಾಗದಲ್ಲಿ ಸುಧಾಮ. ಎರಡು ಚೆಂಡುಗಳು ಮುಕ್ತಾಯದಲ್ಲಿ ಒಂದಕ್ಕೆ ಒಂದು ಓಟ ಅಕ್ರಮದ ಮುಖ್ಯವಾಗಿ ಬಂದಿದೆ. ಇದು ತನಕ ಯಾವುದೇ ಓಟಗಳು ದಾಖಲೆ ಮುಖ್ಯವಾಗಿ ಬಂದಿಲ್ಲ. ಚಂದ್ರು ಎಂಟ್ರಿ ಆಗ್ತಾ ಇದೆ ಅಂಕಣಕ್ಕೆ.
ಮೂರನೇ ಕ್ರಮಾಂಕದಲ್ಲಿ ಚಂದ್ರು ಎಂಟ್ರಿ ಆಗಿದೆ. ಅಂಕಪಟ್ಟಿಯಲ್ಲಿ ಕಂಡವರ್ಗ 1ಕ್ಕೆ 1 ಎನ್ನುವ ಸ್ಥಿತಿಯಲ್ಲಿ ಆಟವನ್ನು ಮುಂದುವರಿಸಿಕೊಳ್ಳಬೇಕಾಗಿದೆ. ಸುಧಾಮ ಮೊದಲ ವಿಕೆಟ್ ಅನ್ನು ಕೆಡವಿದ್ರು. ಆ ಒಂದು ಅಕ್ಷವನ್ನು ಕೂಡ ಅಂಕಣದಲ್ಲಿ ಆಚರಿಸಿಕೊಳ್ತಾ ಇದ್ದಾರೆ. 2 ಚೆಂಡುಗಳ ಮುಕ್ತಾಯವನ್ನು ಕಂಡವರು ತಮ್ಮ 3ನೇ ಬಾರಿಗೆ ಪ್ರಯತ್ನವನ್ನು ಮಾಡಬೇಕಾಗಿದೆ. Once again completely beaten by the batsman. There is no connection between bat and ball. It's a dot ball at the end. ಒತ್ತುಗಳು ಬರ್ತಾ ಇಲ್ಲ. ಆ ಚೆಂಡು ಡಾಟ್ ಬಾಲ್ ಆಗಿ ಪರಿಣಮಿಸಿಕೊಳ್ತಾ ಇದ್ದ ದಾಂಡಿಗರ ಮೇಲೆ 3 ಚೆಂಡುಗಳ ಮುಕ್ತಾಯ 4ನೇ ಬಾರಿಗೆ. ಬತ್ತಲಿಕ್ಕೆ 4ನೇ ಅಸ್ತ್ರ ಮೈಯನ್ನು ಬಡಿದಪ್ಪಳಿಸಿತ್ತು. ಓಟಕ್ಕೆ ಅನುವನ್ನು ಮಾಡಿಕೊಡ್ತಾ ಇಲ್ಲ. ತಗಬೇಲಿಯನ್ನು ನಿರ್ಮಿಸಿಕೊಂಡಿದೆ. 4 ಚೆಂಡುಗಳ ಮುಕ್ತಾಯವನ್ನು ಕಂಡುಬರುತ್ತವೆ. ಅಸ್ತಗಾರಿಕೆ ಬಾಗಿಲು ಸುಧಾಮ ಬಹಳಷ್ಟು ಅದ್ಭುತ ಲಯವನ್ನ ಕರಾರುವಕ್ಕ ದಾಳಿಯನ್ನು ಸಂಘಟಿಸಿಕೊಳ್ತಾ ಇದ್ದಾರೆ. 5ನೇ ಚೆಂಡು. Yes, this time umpire declared as that is a white ball. One more run comes to the scoreboard easily in the form of extra score. Moves on to 2 runs on the board. Loss of 1 wicket. 4 deliveries already delivered by the bowler Sudama. Last 2 balls to go in this over. ಕೊನೆಯ 2 ಚೆಂಡುಗಳು ಬಾಕಿ ಉಳಿದಿರ್ತವೆ. 5ನೇ ಚೆಂಡು ಪುಟಿದಂತಿತ್ತು. ಚೆಂಡು ದಾಂಡಿಗರನ್ನು ಮಣಿಸ್ತಾ ಇದೆ. ಗೂಟದ ಹಿಂಭಾಗದಲ್ಲಿ ಬೆಚ್ಚನ್ನು ಅನುಗುಣಕ್ಕಾಗಿ ಗುಟರಕ್ಷಣ ಬೊಗಸು ಒಳಭಾಗವನ್ನು ಸೇರಿಕೊಂಡಿರ್ತಕ್ಕಂಥ ಚೆಂಡು ಶೂನ್ಯ ಸುತ್ತಿದೆ ದಾಂಡಿಗರ ಮೇಲೆ. ಲಾಸ್ಟ್ ಬಾಲ್ ಟು ಗೋ. ಕೊನೆಯ ಚೆಂಡು. And ball in the air. There's a call for a catch. Fielder under the ball. We have to wait and watch. There is a drop catch. He put it down. Batsman already corrected 1 more runs on the ball. And also he gets the 1 more opportunity also in his batting side. 1 more run added. That is the end of over number 1 after the completion of the first over. 3 runs on the board. क्या छोड़ दो ಮೊದಲ ಚೆಂಡು ಈ ನಡುವೆ ಬೌಂಡರಿ ಅಂಚನ್ನು ಸವರಿಕೊಳ್ತಾ ಇದೆ. ದಾಂಡಿಗ ಕೈಭಾಗದಲ್ಲಿ ಚಂದ್ರು ಆ ಬೌಂಡರಿಯನ್ನು ದಾಖಲಿಸಿದ್ರು. ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ ಎತ್ತಗಾರಿಕೆಯಲ್ಲಿ ಆದಿತ್ಯ ಮೊದಲ ಚೆಂಡು ಬೌಂಡರಿಯನ್ನ ಬಿಟ್ಟುಕೊಟ್ರು. ಆದಿತ್ಯ 2ನೇ ಬಾರಿಗೆ ಪ್ರಯತ್ನವನ್ನು ಮಾಡಬೇಕಾಗಿದೆ. ಚಂದ್ರು ಸ್ಟ್ರೈಕರ್ ಎಂಡಲ್ಲಿ 2ನೇ ಚೆಂಡು ಕ್ಲೀನ್ ಬಾಲ್. There is no chance to hit the ball. It's completely beaten. Hit the wicket. Yes sir. He's gone. Second down. Chandru walks back to the pavilion. 2 ವಿಕೆಟ್ ಗಳನ್ನು ಕಳೆದುಕೊಳ್ತಾ ಇದೆ. ಮೊದಲ ಅಗ್ರಮಾನ್ಯ ಆಟಗಾರರನ್ನು ಕಳೆದುಕೊಳ್ತಾ ಇದೆ. ಹೊಸದಾಗಿ ಎಂಟ್ರಿ ಆಗ್ತಾ ಇದೆ ದೀಪ ನೀಲೇಶ್ ಭರವಸೆ ಆಟಗಾರ. ಇದು ಕ್ವಾರ್ಟರ್ ಫೈನಲ್ ಪಂದ್ಯಾಟ. ನೀಲೇಶ್ ದುಡುಕಿದ್ರು. 2ನೇ ಚೆಂಡಿನಲ್ಲಿ ದೊಡ್ಡ ಹೊಡೆತವನ್ನು ಸಿರಿಸುವ ಪ್ರಯತ್ನವನ್ನು ಮಾಡಿಕೊಂಡು ಲಾಂಗ್ ಆನ್ ವಿಭಾಗದಲ್ಲಿ ಸುಲಭ ಕ್ಯಾಚ್ಗೆ ಬಲಿಯಾದರು ನೀಲೇಶ್. ತದನಂತರ ಅಂಕಣಕ್ಕೆ ಎಂಟ್ರಿಯನ್ನು ಕೊಟ್ಟಿರ್ತಕ್ಕಂಥ ಆಟಗಾರ ಚಂದ್ರ. ಇಲ್ಲಿ ಚಂದ್ರು ಒಂದು ಬೌಂಡರಿಯನ್ನು ಸಿರಿಸಿ ಭರವಸೆಯನ್ನು ಮೂಡಿಸಿದ್ರು. ವಿಶ್ವಾಸವನ್ನು ಹೆಚ್ಚಿಸಿದ್ರು. ಅದು ಹೆಚ್ಚು ಕಾಲ ಉಳಿತಾ ಇಲ್ಲ. ಇಲ್ಲಿ ಆ ದೀಪ ಹಾರಿ ಹೋಗಿದೆ. ಚಂದ್ರು ಇನ್ನಿಂಗ್ಸ್ ಮುಕ್ತಾಯ ಕಂಡುಬರುತ್ತವೆ. ವಿಕೆಟ್ ಅನ್ನ ಆದಿತ್ಯ ಪಡೆದುಕೊಳ್ತಾ ಇದ್ದಾರೆ. 2ನೇ ಚೆಂಡಿನಲ್ಲಿ ವಿಕೆಟ್ ನ ಬೇಟೆಯನ್ನು ಮಾಡಿದ್ರು ಆದಿತ್ಯ. 3ನೇ ಚೆಂಡಿನ ಪ್ರಯತ್ನ ಮಾಡಬೇಕಾಗಿದೆ. 7ರ ಗಳಿಕೆಯಲ್ಲಿದೆ. 7 on the board. Loss of 2. This is the quarter final match between both the teams. One of the crucial moments. Esteban again. Ball in the air. We have to wait for umpire decision. That is the 6 more. Huge 6. 13 right now on the board. Loss of 2 wickets. Deepak hit a big shot. He gets a big result also. 6 more. Score moves on to 13. Loss of 2 wickets. 2 ಚೆಂಡುಗಳ 3 ಚೆಂಡುಗಳ ಅಂತ್ಯವನ್ನು ಕಂಡುಬರುತ್ತವೆ. ಇನ್ನು ಕೂಡ 3 ಚೆಂಡುಗಳು ಬಾಕಿ ಉಳಿದಿರುತ್ತದೆ.
ಆದಿತ್ಯ ವಿಕೆಟ್ ಅನ್ನು ಕಬಳಿಸಿದ್ರು ಕೂಡ ಸಿಕ್ಸರ್ ಅನ್ನು ಅಟ್ಟಿಸಿಕೊಂಡ್ರು. ಇಲ್ಲಿ ದೀಪಕ್ ಸ್ಟ್ರೈಕರ್ ಅನ್ನಲ್ಲಿದ್ದಾರೆ. ಮತ್ತೆ ರಿವರ್ಸ್ ಸ್ಟ್ರೋಕ್ ಪ್ರಯತ್ನವನ್ನು ಮಾಡಿದ್ರು. ಚೆಂಡು ದಾಟದಲ್ಲಿ ಹೊಂದಾಣಿಕೆ ಕೊರತೆ ಆಗ್ತಾ ಇದೆ. ಚೆಂಡು ಗೂಟದ ಹಿಂಭಾಗದಲ್ಲಿ ರಕ್ಷಣೆಗೊಳ